ಪೂರ್ತಿ ಥಾಟ್ಸ್ ಬಂದ್ರೆ ಬ್ಲಾಕ್ ಇರುತ್ತೆ. ಥಾಟ್ಸ್ ಅಬ್ಸರ್ವ್ ಮಾಡಿ, ಥಾಟ್ಸ್ ಬರ್ಲಿಲ್ಲ ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಿ. ಓಕೆ ಅಬ್ಸರ್ವೇಶನ್ ಇಸ್ ಮೆಡಿಟೇಷನ್ ಅಷ್ಟೇ. ಓಕೆ ಅಬ್ಸರ್ವೇಶನ್ ಮೆಡಿಟೇಷನ್ ಆಗಲ್ಲ. ಅಬ್ಸರ್ವ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಧ್ಯಾನ ನಮ್ಮೊಳಗಡೆ ಸೃಷ್ಟಿ ಆಗುತ್ತೆ. ಹ್ಮ್ ಅಬ್ಸರ್ವೇಶನ್ ಅಂದ್ರೆ ಏನ್ ಗೊತ್ತಾ? ಮನೆಯಲ್ಲಿ ನೀವು ಒಳ್ಳೆ ಸಾಂಬಾರ್ ಮಾಡ್ತಾ ಇರ್ತೀರಲ್ಲ, ಸಾಂಬಾರ್ಗ್ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಎಲ್ಲ ರೆಡಿ ಮಾಡ್ಕೊಳ್ತೀರಾ. ಅದೆಲ್ಲ ಹೌದು ಸಿದ್ಧತೆಗಳಂತ ಹೇಳ್ತೀವಿ. ಪ್ರಾಣಾಯಾಮ, ಹೌದು ಧ್ಯಾನ, ಎಕ್ಸರ್ಸೈಸ್ ಎಲ್ಲ. ನೀರೆಲ್ಲ ಹಾಕಿ ನೀರೆಲ್ಲ ಹಾಕಿ ಒಲೆ ಮೇಲೆ ಇಡ್ತೀರಾ, ಗ್ಯಾಸ್ ಮೇಲೆ ಇಡ್ತೀರಾ, ಗ್ಯಾಸ್ನ ಹಚ್ಚುತ್ತೀರಾ. ಓಕೆನಾ? ಹೌದು ಹಚ್ಚುತ್ತೀರಲ್ಲ, ಇದೆಲ್ಲ ಟೆಕ್ನಿಕ್ಸ್ಗಳು, ಧ್ಯಾನದ ಟೆಕ್ನಿಕ್ಸ್ಗಳು, ಸಿದ್ಧತೆಗಳು, ಟೆಕ್ನಿಕ್ಸ್ಗಳು. ಹಚ್ಚಾದ್ಮೇಲೆ ಏನ್ ಮಾಡ್ತೀರಾ? ಒಗ್ಗರಣೆ ಹಾಕ್ತೀವಿ, ಎಣ್ಣೆ ಒಗ್ಗರಣೆ ಬಿಡ್ತೀವಿ. ಒಗ್ಗರಣೆ ಲಾಸ್ಟ್ ಅಲ್ಲಿ ಹಾಕ್ತೀರಾ. ಹಚ್ಚಾದ್ಮೇಲೆ ಒಲೆ ಮುಂದೆ ನಿಂತು ಅಬ್ಸರ್ವ್ ಮಾಡ್ತೀರಾ ಅಷ್ಟೇ. ಹೌದು ನೀವೇನೇನ್ ಸಾಂಬಾರ್ನ ನೀವು ಟೇಸ್ಟ್ ಕೊಡ್ತೀರಾ, ನೀವೇನಾದ್ರು ಇಲ್ಲ. ಆ ಇಲ್ಲ ಪರಿಮಳನ ನೀವು ಸೃಷ್ಟಿ ಮಾಡ್ತೀರಾ? ಮಾಡಲ್ಲ. ಇಲ್ಲ ಇಲ್ಲ. ಎಲ್ಲ ಸಿದ್ಧತೆಗಳು ಮಾಡ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ತೀರಾ ಬೆಂಕಿ ಹಚ್ಚಿ. ಹೌದು ಕರೆಕ್ಟಾ? ಹೌದು ಅದ್ ಏನ್ ಆಗ್ಬೇಕು ಅದಾಗುತ್ತೆ. ಓಕೆ ಗಮ್ಮನ್ನ ಒಂದ್ ಪರಿಮಳ ಅದರಷ್ಟು ಕದೆ ಬರುತ್ತೆ, ಟೇಸ್ಟ್ ಅದರಷ್ಟು ಕದೆ ಬರುತ್ತೆ. ಅದು ಬರೋದಿಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತೀರ. ಅಡಿಗೆ ಆಗುತ್ತೆಲ್ಲ ನಮ್ ಕೈಲಿಲ್ಲ. ಅದು ನೇಚರ್, ಅದು ನ್ಯಾಚುರಲ್ ಬೈ ಪ್ರಾಡಕ್ಟ್. ಅದು ನಿಮ್ ಕೆಲಸ ಅಬ್ಸರ್ವೇಶನ್. ಅಬ್ಸರ್ವ್ ಮಾಡ್ತಾ ಮಾಡ್ತಾ ಒಂದ್ ಗಮ್ ಅಂತ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಮಾಡ್ತಿರಲ್ಲ, ವಾವ್ ಏನ್ ಚೆನ್ನಾಗಿದೆ ಅಪ್ಪ ಅಡಿಗೆ, ಇಷ್ಟು ಗಮ್ ಅಂತ ಇದೆ ಅಂತ ಹೇಳ್ತಿರಲ್ಲ, ಅದನ್ನ ಎಂಜಾಯ್ ಮಾಡೋದಷ್ಟೇ ನಿಮ್ ಕೆಲಸ. ಅಬ್ಸರ್ವ್ ಮಾಡಿ. ಧ್ಯಾನ ಹೌದು ಆಗೋದು ಅದರಷ್ಟು ಕದೆ. ಧ್ಯಾನ ನಾವು ಮಾಡಲ್ಲ, ಅದಾಗುತ್ತೆ.